ಮಂಗಳೂರಿನ ತುಂಬ ಹೇಗೆ ಕಡಲು ಮೈಚಾಚಿ ಮಲಗಿದೆಯೋ ಅದೇ ರೀತಿ ಮಂಗಳೂರಿನ ಸುತ್ತಮುತ್ತ ಹಲವಾರು ಪುಣ್ಯಕ್ಷೇತ್ರಗಳು ಮಂಗಳೂರಿನ ಇತಿಹಾಸಕ್ಕೆ ಪೌರಾಣಿಕ ನೆಲೆ ಒದಗಿಸಿವೆ. ಅದರಲ್ಲಿ ಪ್ರಮುಖವೆನ್ನಬಹುದಾದದ್ದು ಮಂಗಳೂರಿನ ಅಧಿದೇವತೆ ಎಂದೇ ಹೇಳುವ ಶ್ರೀ ಮಂಗಳಾದೇವಿಯ ದೇವಸ್ಥಾನ. ಈ ಮಂಗಳೂರಿಗೆ ಹೆಸರು ಬಂದಿದ್ದೇ ಮಂಗಳಾದೇವಿಯಿಂದ ಎಂದು ಹೇಳಲಾಗುತ್ತದೆ. 2000 ವರ್ಷಗಳಷ್ಟು ಪುರಾತನ ದೇವಸ್ಥಾನವು ಮಂಗಳೂರಿನ ಕೇಂದ್ರ ಭಾಗದಿಂದ 3 ಕಿಲೋಮೀಟರ್ ದೂರದ ಬೋಳಾರದಲ್ಲಿ ನೆಲೆಯಾಗಿದೆ. ಪ್ರತಿದಿನವೂ ಪೂಜೆಗೊಳ್ಳುವ ಮಂಗಳಾದೇವಿಯ ದೇವಸ್ಥಾನ ಮಂಗಳೂರಿಗರ ಪ್ರಮುಖ ಆರಾಧ್ಯ ಕೇಂದ್ರವಾಗಿದೆ. ಶ್ರೀ ಪರಶುರಾಮರು ಪ್ರತಿಷ್ಠಾಪಿಸಿದ್ದು ಎಂದು ಹೇಳುವ ಈ ದೇವಸ್ಥಾನವನ್ನು ಕುಂದವರ್ಮ ಎಂಬ ರಾಜನು ಕಟ್ಟಿಸಿದನು ಎಂಬ ಇತಿಹಾಸವಿದೆ. ಕುಂದವರ್ಮನಿಗೆ ಮಂಗಳಾದೇವಿಯು ಕನಸಿನಲ್ಲಿ ಬಂದು ದೇವಾಲಯ ಕಟ್ಟಿಸುವ ಅನುಗ್ರಹ ನೀಡಿದ್ದರು. ಆ ಕಾರಣಕ್ಕೆ ದೇವಾಲಯದ ನಿರ್ಮಾಣವಾಯಿತು ಎಂಬ ಮಾತಿದೆ. ಆನಂತರ ಈ ದೇವಸ್ಥಾನವನ್ನು ಭಂಗರಸರು ಜೀರ್ಣೋದ್ಧಾರ ಮಾಡಿ ಕಾಲಕ್ರಮೇಣ ಮಂಗಳೂರಿನ ಇತಿಹಾಸದೊಂದಿಗೆ ಬದಲಾಗುತ್ತಾ ಊರನ್ನು ರಕ್ಷಿಸುತ್ತಾ ಬಂದಿರುವ ದೇವಿ ಶ್ರೀ ಮಂಗಳಾದೇವಿ. ಪ್ರತಿ ಶುಕ್ರವಾರದಂದು ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರಗಳು ನಡೆಯಲಿದ್ದು ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಅದರಲ್ಲೂ ಮದುವೆಯಾಗದ ಹೆಣ್ಣು ಮಕ್ಕಳು ಈ ಸನ್ನಿಧಿಯಲ್ಲಿ ಪಾರ್ವತಿ ಸ್ವಯಂವರ ಪೂಜೆ ಮಾಡಿಸುವುದರಿಂದ ಅವರ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ಪ್ರತೀತಿಯೂ ಇದೆ. ಅದಲ್ಲದೆ ಶರನ್ನವರಾತ್ರಿ ಉತ್ಸವದ ವಿಶೇಷ ಅಲಂಕಾರಗಳು, ಅಮ್ಮನ ವಾರ್ಷಿಕ ಜಾತ್ರಾ ಮಹೋತ್ಸವ ಎಲ್ಲವೂ ಮಂಗಳಾದೇವಿಯ ವೈಭವಕ್ಕೆ ಸಾಕ್ಷಿ ಎನ್ನಬಹುದು. ಮಂಗಳೂರಿಗೆ ಬಂದ ಪ್ರವಾಸಿಗರು ಭೇಟಿ ನೀಡಲೇಬೇಕಾದ ದಿವ್ಯ ಸಾನ್ನಿಧ್ಯ ಎನ್ನಬಹುದು.